ಪ್ರಿಯ ವೀಕ್ಷಕರಿಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಇವತ್ತಿನ ಒಂದು ಚರ್ಚೆಯ ವಿಷಯ ಬಹಳ ಮುಖ್ಯವಾಗಿ ವಿವಾಹಕ್ಕೆ ಸಂಬಂಧಪಟ್ಟಿದ್ದು. ಪ್ರತಿಯೊಬ್ಬರ ಜೀವನದಲ್ಲೂ ಈ ಒಂದು ಮದುವೆ ವಿಚಾರ ಬಹಳ ಪ್ರಮುಖವಾಗಿರ್ತದೆ. ಸಮಾಜದಲ್ಲಿ ಪ್ರತಿಯೊಬ್ಬ ತಂದೆ ತಾಯಿಯು ತಮ್ಮ ಮಕ್ಕಳ ಮದುವೆ ಯಾವಾಗ ನಡೆಯುತ್ತೆ ಅನ್ನೋ ವಿಚಾರನ ಯೋಚನೆ ಮಾಡ್ತಿರ್ತಾರೆ. ಹಾಗೂ ಪ್ರತಿಯೊಬ್ಬ ಹುಡುಗ ಹುಡುಗಿನೂ ತಮ್ಮ ಮದುವೆ ಯಾವಾಗ ಅನ್ನೋ ವಿಚಾರದಲ್ಲಿ ಯೋಚನೆ ಮಾಡ್ತಿರ್ತಾರೆ. ನೀವು ಯಾವುದೇ ಕೆಲಸ ಕಾರ್ಯಗಳಿಗೆ, ಕಾರ್ಯಕ್ರಮಗಳಿಗೆ ಎಲ್ಲರೂ ಹೋದಾಗ ಬಂದಾಗ, ಕುಂತಾಗ ನಿಂತಾಗ ನಿಮ್ಮ ಮದುವೆ ಯಾವಾಗ, ಇದೊಂದು ಪ್ರಶ್ನೆ ನಿಮ್ಮ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ, ಜನಸಾಮಾನ್ಯರಿಗೂ ಕೂಡ ಇವತ್ತಿನ ಸಮಾಜದಲ್ಲಿ ಕೇಳುವಂತಹ ಸರ್ವೇ ಸಾಮಾನ್ಯ ಪ್ರಶ್ನೆಯಾಗಿರುತ್ತದೆ. ಏನಂತ? ನಿಮ್ಮ ಮದುವೆ ಯಾವಾಗ ಅನ್ನೋ ಪ್ರಶ್ನೆ ಕೇಳ್ತಾನೇ ಇರ್ತೀರ. ಈ ಪ್ರಶ್ನೆಗೆ ನೀವೆಲ್ಲರೂ ಒಂದೇ ರೀತಿಯ ಉತ್ತರನ ಕೇಳಿದವ್ರಿಗೆ ಹೇಳ್ತಿರ್ತೀರ. ಏನಂತ? ಈ ಉತ್ತರ ಹೇಗಿರುತ್ತೆ ಅಂದರೆ, ಋಣ ಬರಬೇಕು, ಮದುವೆ ಆಗುತ್ತೆ, ಈ ರೀತಿ ನೀವು ಉತ್ತರನ ಹೇಳ್ತಿರ್ತೀರ. ಹಾಗಾಗಿ ಈ ಒಂದು ಮದುವೆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಒಂದು ಸಣ್ಣ ಪರಿಹಾರ ಜ್ಯೋತಿಷ್ಯದ ಮುಖಾಂತರ ತಿಳಿಸುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡಿರುತ್ತೇನೆ. ಮದುವೆ ಯಾವಾಗ ಅನ್ನೋ ಒಂದು ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ, ಎಲ್ಲದಕ್ಕೂ ಋಣ ಇರಬೇಕು, ಅದು ಇದ್ದರೆ ಮಾತ್ರ ನಿಮ್ಮಲ್ಲಿ ಮೂಡುವಂಥ ಪ್ರಶ್ನೆಗೆ ಉತ್ತರ ಸಿಗುವಂಥ ಸಾಧ್ಯತೆ ಇರುತ್ತದೆ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮ ಮೂಲ ಉದ್ದೇಶ ನಿಮ್ಮ ಮದುವೆ ಯಾವಾಗ ಎಂಬ ಪ್ರಶ್ನೆಗೆ ಜ್ಯೋತಿಷ್ಯದ ಮೂಲಕ ವಿಶ್ಲೇಷಣೆ ಮಾಡುತ್ತಾ ಉತ್ತರವನ್ನು ಕೊಡುವ ಒಂದು ಪ್ರಯತ್ನವನ್ನು ಮಾಡಿರುತ್ತೇವೆ. ನಿಮ್ಮ ಜಾತಕದ ಲಗ್ನ ಹಾಗೂ ರಾಶಿಯ ಸಂಬಂಧಪಟ್ಟಂತೆ ಮದುವೆ ಯಾವಾಗ ಅನ್ನೋ ಪ್ರಶ್ನೆಗೆ ಸರಳ ಉತ್ತರವನ್ನು ಜ್ಯೋತಿಷ್ಯದ ವಿಶ್ಲೇಷಣೆ ಮೂಲಕ ನಿಮ್ಮ ಲಗ್ನ ಹಾಗೂ ರಾಶಿಗೆ ಅನ್ವಯಿಸುವಂತೆ ತಿಳಿಸುತ್ತಿರುತ್ತೇನೆ. ಕೆಲವು ಲಗ್ನ ಹಾಗೂ ರಾಶಿಗಳಿಗೆ ಬೇಗ ಮದುವೆಯಾಗುವಂತಹ ಯೋಗವಿರುತ್ತದೆ, ಹಾಗೂ ಕೆಲವು ಲಗ್ನ ರಾಶಿಗಳಿಗೆ ಲೇಟ್ ಮ್ಯಾರೇಜ್ ಆಗುವಂತಹ ಸಂಭವವಿರುತ್ತದೆ. ಜ್ಯೋತಿಷ್ಯ ಮುಖಾಂತರ ನಿಮ್ಮೆಲ್ಲರಿಗೂ ತಿಳಿಸುವ ಒಂದು ಪ್ರಯತ್ನವನ್ನು ಮಾಡಿರ್ತೇನೆ. 2025ರಲ್ಲಿ ಡಿಸೆಂಬರ್ ಅಷ್ಟರಲ್ಲಿ, ಇನ್ನೊಂದು 6 ತಿಂಗಳಲ್ಲಿ ಯಾವ ರಾಶಿ, ಯಾವ ಲಗ್ನಕ್ಕೆ ಮದುವೆ ಯೋಗ, ಕಂಕಣ ಭಾಗ್ಯ ಕೂಡಿ ಬರುವಂಥ ಯೋಗ ಇರುತ್ತದೆ ಎಂದು ನೋಡೋಣ. ಮೊದಲಿಗೆ 2025ನೇ ಇಸ್ವಿಯಲ್ಲಿ ವೃಷಭ ಲಗ್ನ, ವೃಷಭ ರಾಶಿ, ಸಿಂಹ ಲಗ್ನ, ಸಿಂಹ ರಾಶಿ, ತುಲಾ ಲಗ್ನ, ತುಲಾ ರಾಶಿ, ಧನಸ್ಸು ಲಗ್ನ, ಧನಸ್ಸು ರಾಶಿ, ಕುಂಭ ಲಗ್ನ, ಕುಂಭ ರಾಶಿ, ಇವರಿಗೆಲ್ಲ 2025 ಡಿಸೆಂಬರ್ ಒಳಗೆ ಕಂಕಣ ಭಾಗ್ಯ ಕೂಡಿ ಬರುವಂತಹದ್ದಾಗಿರುತ್ತದೆ. ನೆಕ್ಸ್ಟ್ 2026ರಲ್ಲಿ ಯಾವ ಲಗ್ನ, ಯಾವ ರಾಶಿಯವರಿಗೆ ಮದುವೆ ಯೋಗ ಕೂಡಿ ಬರುತ್ತದೆ ಅನ್ನೋ ಪ್ರಶ್ನೆಗೆ ಉತ್ತರ, ಮಿಥುನ ಲಗ್ನ, ಮಿಥುನ ರಾಶಿ, ಕನ್ಯಾ ಲಗ್ನ, ಕನ್ಯಾ ರಾಶಿ, ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿ, ಮಕರ ಲಗ್ನ, ಮಕರ ರಾಶಿ ಹಾಗೂ ಮೀನ ಲಗ್ನ, ಮೀನ ರಾಶಿಯವರಿಗೆ 2026 ಡಿಸೆಂಬರ್ ಒಳಗೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ. ನೆಕ್ಸ್ಟ್ 2027ರಲ್ಲಿ ಯಾವ ಲಗ್ನ, ಯಾವ ರಾಶಿಗೆ ಮದುವೆ ಯೋಗ ನೋಡುವುದಾದರೆ, ಬಹಳ ಮುಖ್ಯವಾಗಿ ಮೇಷ ಲಗ್ನ, ಮೇಷರಾಶಿ ಹಾಗೂ ಕಟಕ ಲಗ್ನ, ಕಟಕ ರಾಶಿಯವರಿಗೆ ಈ ಎರಡೂ ರಾಶಿಗಳಿಗೆ ಲೇಟ್ ಮ್ಯಾರೇಜ್
ಲೇಟ್ ಮ್ಯಾರಿಯೇಜ್ ಆಗುವಂಥ 2027ರಲ್ಲಿ ಕಂಕಣ ಭಾಗ್ಯ ಕೂಡಿ ಬರುವಂಥ ಎಲ್ಲ ಸಾಧ್ಯತೆಗಳಿರ್ತವೆ. ನಮಸ್ಕಾರ.